Welcome to Purvi Says for Life. Maga, how was Masinagudi? It was so hot. So hot. Yes. You don't like Masinagudi? No, I don't like Masinagudi. Then what you like? I like my shoe. ಎಷ್ಟೇ ಆಗಲಿ ನಮ್ಮ ಕರ್ನಾಟಕನೇ ಅಲ್ವನಪ್ಪ. Yes. ಓಕೆ, ಮಸಿನಗುಡಿ ಚೆನ್ನಾಗಿಲ್ಲ ಅಂತಲ್ಲ, ಮೇ ಬಿ ನಾವು ರಾಂಗ್ ಸೀಸನಲ್ಲಿ ಬಂದಿದ್ದೀವಿ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಮಾನ್ಸೂನಲ್ಲಿ ಬಂದರೆ ಅಥವಾ ಸೆಪ್ಟೆಂಬರ್ ಟಿಲ್ ಅಕ್ಟೋಬರ್ವರೆಗೂ ಓಕೆ ಅನ್ಸುತ್ತೆ, ತುಂಬ ಲಶ್ ಗ್ರೀನ್ ಕಾಣಿಸುತ್ತೆ. ಸೊ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದಾಗಿ ಗ್ರೀನ್ರಿ ಅಂತೂ ಏನೂ ಇಲ್ಲ. ಮುರುಗನ್ ಟೆಂಪಲ್ ಮೇಲ್ಗಡೆ ವ್ಯೂ ತುಂಬ ಚೆನ್ನಾಗಿತ್ತು, ಬಟ್ ಅದೇ ಗ್ರೀನ್ರಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ನೀಲಗಿರಿ ಬೆಟ್ಟ ಏನಿದೆ, ಅದು ನೀಲಗಿರಿ ಮೌಂಟೇನ್ ವ್ಯೂ ತುಂಬ ಚೆನ್ನಾಗಿದೆ. ನಾವು ಅದೇ ಅನ್ಕೊತಾ ಇದ್ವಿ, ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಮಾನ್ಸೂನ್ ಸೀಸನಲ್ಲಿ ಅಥವಾ ಗ್ರೀನ್ರಿ ಇರೋ ಟೈಮಲ್ಲಿ ಬರಬೇಕು ಅಂಥೇಳಿ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇತ್ತೀಚೆಗೆ ಲೈಫಲ್ಲಿ ನಾನು ಒಂದು ಪಾಲಿಸಿ ಏನು ಫಾಲೋ ಮಾಡ್ತಾ ಇದ್ದೀನಿ, ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಗೋ ವಿತ್ ಅ ಫ್ಲೋ ಅಂತೇಳಿ. ಯಾಕಂದರೆ ತುಂಬ ಪ್ಲ್ಯಾನ್ ಮಾಡ್ತೀವಿ, ತುಂಬ ಬುಕ್ಕಿಂಗ್ ಮಾಡ್ತೀವಿ, ಎಷ್ಟೋ ಸತಿ ಬುಕ್ಕಿಂಗ್ ಮಾಡಿಬಿಟ್ಟು 1000 ರೂಪಾಯಿ ವೇಸ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ಆ ಮೂಮೆಂಟಿಗೆ ಏನೋ ಒಂದು ಕೆಲಸ ಬಂದಿರುತ್ತೆ, ಹೋಗೋಕ್ಕಾಗಿರಲ್ಲ, ಏನು ಮಾಡೋಕ್ಕಾಗಲ್ಲ. ವರ್ಕಿಂಗ್ ಕಪಲ್ ಅಂತಂದಮೇಲೆ ಇವೆಲ್ಲ ಇದ್ದಿದ್ದೆ. ಸೊ ಅದಕ್ಕೆ ನಾನು ಇವಾಗ ಏನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಯಾವುದು ಬುಕ್ಕಿಂಗ್ ಮಾಡಲ್ಲ, ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತೀವಿ ಅಂತ ಸಮ್ಟೈಮ್ಸ್ ಎಲ್ಲಿಗೆ ಹೋಗ್ತೀವಿ ಅಂತಲೂ ಗೊತ್ತಿರಲ್ಲ, ಹಾಗೆ ಹೋಗ್ತಾ ಇರ್ತೀವಿ. ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಸ್ಟೇ ಮಾಡ್ತೀವಿ, ಯಾವ ಜಾಗ ಇಷ್ಟ ಆಗುತ್ತೆ ಅಲ್ಲಿಗೆ ಹೋಗ್ತೀವಿ. ಸೊ ಇವಾಗ ಇದೇ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಸಮ್ಟೈಮ್ಸ್ ಈ ಥರ ಆದಾಗ ಬೇಜಾರು ಆಗತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಬುಕ್ಕಿಂಗ್ ಮಾಡಿಕೊಂಡು ಬೇಜಾರು ಮಾಡೋಕ್ಕಿಂತ ಇವಾಗ ಆನೆ ಸೊ ಡಿಸಪಾಯಿಂಟ್ ಆಗಿದೆ ಅಂತ ಜಸ್ಟ್ ಹೇಳ್ತಾ ಇದ್ದೆ. ಡಿಸಪಾಯಿಂಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು 2 ಎಲಿಫೆಂಟ್ ಕಾಣಿಸ್ತು. ಬೆಳಗ್ಗೆಯಿಂದ ಜಿಂಕೆ ಬಿಟ್ರೆ ಬೇರೆ ಯಾವುದೂ ಕಾಣಿಸಿರ್ಲಿಲ್ಲ ಅಲ್ವಾ ಮಗ್ನೆ? ಹಾಗೆ ನಾನು ಒಂದು ಎಲಿಫೆಂಟ್ ನೋಡಿದ್ರೆ ನನ್ನ ಮಗಳು ಹೇಳ್ತಾ ಇದ್ಲು, ಎಲಿಫೆಂಟ್ ನೋಡ್ದೆ ಅಮ್ಮ ಅಂತ. ಬಟ್ ನಮ್ಗೆ ಏನು ಸ್ಪಾಟ್ ಆಗಿರ್ಲಿಲ್ಲ. ಇವಾಗ ಜಸ್ಟ್ 2 ಎಲಿಫೆಂಟ್ ಕಾಣಿಸ್ತು. ಓಕೆನಾ, ಹ್ಯಾಪಿನಾ? ಎಸ್. ಇವರೇ ನೋಡಿದ್ದಿಲ್ಲ, ನಾನು 3 ನೋಡಿದೆ, ಇನ್ನೊಂದು ಅಲ್ಲಿ. ಮಸಿನಗುಡಿಯಿಂದ ಈಗ ವಾಪಸ್ ಬ್ಯಾಕ್ ಟು ಮೈಸೂರು ಹೋಗ್ತಾ ಇದ್ದೀವಿ. ಈ ಒಂದು ಪ್ರಕೃತಿನ ನೋಡಿದಾಗ, ಪ್ರಾಣಿಗಳನ್ನ ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ, ನಾವು ಅಂದವಾಗಿ ಕಾಣಿಸ್ಬೇಕು, ಎಕ್ಸ್ಟರ್ನಲ್ ಬ್ಯೂಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಏನೇನೆಲ್ಲ ಮಾಡ್ತೀವಿ. ಆದರೆ ಯಾವುದೇ ಒಂದು ಅಲಂಕಾರ ಇಲ್ಲದೆ ಅಥವಾ ಯಾವುದೋ ಒಂದು ಒಡವೆ ತೊಡುಗೆಗಳಿಲ್ಲದೆ ಈ ಒಂದು ಪ್ರಕೃತಿ ಮತ್ತು ಈ ಪ್ರಾಣಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತಲ್ಲ. ಸೊ ಪ್ರಕೃತಿ ಮುಂದೆ ನಾವು ಎಷ್ಟು ಚಿಕ್ಕವರು ಅಂತ ನನಗೆ ಆ ಮೂಮೆಂಟ್ಗೆ ಫೀಲ್ ಆಯಿತು. ಮಸಿನಗುಡಿಯಿಂದ ವಾಪಸ್ಸಾಗುವಾಗ ಈ ಮೇಯರ್ ರಿವರ್ ಅನ್ನೋದು ನಮಗೆ ಕಾಣಿಸ್ತು. ಆ್ಯಕ್ಚುಲಿ ಹೋಗುವಾಗಲೇ ನಾವು ಈ ಸ್ಪಾಟ್ನ ನೋಡಿದ್ವಿ, ವಾಪಸ್ ಬರುವಾಗ ನೋಡೋಣ ಅಂದ್ಕೊಂಡು ಹಾಗೆ ಬಂದ್ವಿ. ಇದು ಮಳೆಗಾಲದಲ್ಲಿ ತುಂಬ ರಭಸವಾಗಿ ಹರಿಯುತ್ತೆ ಅಂತ ಅಲ್ಲಿ ಲೋಕಲೈಟ್ಸ್ ಹೇಳ್ತಾಯಿದ್ರು. ನಾವು ಇಳಿಯೋಣ ಕೆಳಗಡೆ ನೋಡೋಣ ಅಂತ ಇನ್ನೇನು ಹೋಗ್ತಾ ಇದ್ವಿ ಕೆಳಗಡೆ. ಬಟ್ ಅಲ್ಲಿರೋ ಗಾರ್ಡ್ಸ್ ಬಂದು ಅಲೋ ಮಾಡಲಿಲ್ಲ, ಅಲ್ಲಿ ಇಳಿಬೇಡಿ, ಮತ್ತು ಒಳಗಡೆ ಎಲ್ಲ ಮೊಸಳೆಗಳೆಲ್ಲ ಇದೆ ಅಂತ ಹೇಳ್ತಾಯಿದ್ರು. ಬಟ್ ದೂರದಲ್ಲೆಲ್ಲೋ ಲೋಕಲೈಟ್ಸು ಕೆಳಗಡೆ ಇಳಿದು ಏನೋ ಬಟ್ಟೆನೇನೋ ವಾಶ್ ಮಾಡೋದು ನನಗೆ ಕಾಣಿಸ್ತು. ತಮಿಳ್ನಾಡು ಬಾರ್ಡ್ರ್ ಇವಾಗ ಕ್ರಾಸ್ ಮಾಡಿಕೊಂಡು ಕರ್ನಾಟಕ ಬಾರ್ಡ್ರಿಗೆ ಎಂಟ್ರಿ ಆಗ್ತೀವಿ. ಎದುರುಗಡೆ ಏನು ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಇದೇ ನಮಗೆ ಬಂಡೀಪುರದ ಎಂಟ್ರಿ. ಅಂದರೆ ತಮಿಳ್ನಾಡು ಸೈಡಿಂದ ಬಂಡೀಪುರದ ಎಂಟ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ಮೈಸೂರಿಗೆ ಬಂದಾಯಿತು. ಸ್ವಲ್ಪ ರೆಸ್ಟ್ ತೊಗೊಂಡು ರೆಡಿಯಾಗಿ ಇವಾಗ ನನ್ನ ಮಗಳು ರೆಡಿ ಆಗಿದ್ದಾಳೆ. ಅವಳಿಗೂ ರೆಡಿ ಮಾಡಿಬಿಟ್ಟೆ ನಾವು ರೆಡಿ ಆಗೋದು ಯೂಶ್ವಲಿ, ಇಲ್ಲ ಅಂದರೆ ಅವಳನ್ನು ಬಿಡಲ್ಲ. ಇವಾಗ ಆಚೆ ಹೋಗಬೇಕು. ಸೊ ಮೈಸೂರಲ್ಲಿ ಮೈಸೂರಲ್ಲಿ ಯಾವತ್ತೂ ಈವ್ನಿಂಗ್ ಸುತ್ತಾಡಿರಲಿಲ್ಲ. ಸೊ ಮೈಸೂರಲ್ಲಿ ಈವ್ನಿಂಗ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕೀಗ. ಬನ್ನಿ, ಮೈಸೂರು ಈವ್ನಿಂಗ ಹೇಗಿರುತ್ತೆ ಅಂತ ತೋರಿಸ್ತೀನಿ.
ಚಾಟ್ಸು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಪುನಃ ಇವಾಗ ಲೈಟಿಂಗ್ಸ್ ನೋಡಬೇಕಂತ ನನ್ನ ಮಗಳು ಪುನಃ ಆಟ ಮಾಡ್ತಾಯಿದ್ಲು. ಸೊ ಅವಳಿಗೋಸ್ಕರ ಮತ್ತೆ ಲೈಟಿಂಗ್ಸ್ ನೋಡೋಕ್ಕೆ ಪುನಃ ಪ್ಯಾಲೇಸ್ ಹತ್ರ ಬಂದ್ವಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಇವಾಗ ಲೈಟಿಂಗ್ಸ್ ಆಗಲ್ಲ, ಅದೇ ಐ ಮೀನ್ ಒಳಗಡೆ ಲೈಟಿಂಗ್ಸ್ ಇನ್ನೂ ಆನ್ ಆಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲೈಟಿಂಗ್ಸ್ ಆನ್ ಆದ ತಕ್ಷಣ ಇವಾಗ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಕ್ಯಾಮ್ರಾ ಕಣ್ಣಲ್ಲಿ ಅದನ್ನು ನಾವು ಆ ಬ್ಯೂಟಿನ ಸರಿ ಹಿಡಿಯೋದು ಅಸಾಧ್ಯ ಅಂತಲೇ ಹೇಳ್ಬೋದು. ಈ ಒಂದು ಬ್ಯೂಟಿನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಲೈವ್ ಆಗಿಯೇ ನೋಡಬೇಕು. ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಹೇಳ್ತಾಯಿದ್ರು ಲೈಟಿಂಗ್ಸ್ ಅಂತ. ನಾನು ಅದರಲ್ಲಿ ಏನು ಒಂದು ಲೈಟಿಂಗ್ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ನನಗೆ ಗೊತ್ತಾಯಿತು ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ. ಮೇನ್ ಗೇಟಿಂದ ಎಂಟ್ರಿ ಆಗಿದ್ದು ನನಗೆ ಗೊತ್ತಿರಲಿಲ್ಲ. ಬ್ಯಾಕ್ ಸೈಡ್ ಇನ್ನೂ ಒಂದು ಗೇಟ್ ಇದೆ. ಅಲ್ಲಿ ಅಂದರೆ ಇವಾಗೇನು ಆರ್ಚ್ ನೋಡ್ತಾ ಇದ್ದೀರಾ ನೀವು ಆ ಕ್ಯಾಮ್ರಾದಲ್ಲಿ, ಅದ್ರ ಒಳಗಡೆ ನಮಗೆ ಪ್ಯಾಲೇಸ್ ಕಾಣಿಸುತ್ತೆ. ಸೊ ಅಲ್ಲಿ ಆ ಪ್ಯಾಲೇಸ್ ಮುಂದೆ ಪ್ಯಾಲೇಸ್ ಲೈಟಿಂಗ್ಸ್ ಏನು ಹಾಕಿರ್ತಾರೆ ಅದ್ರ ಮುಂದೆನೇ ನಾವು ಫೋಟೋಸ್ ಎಲ್ಲ ತೊಗೋಬೋದು. ಬಟ್ ಈ ಗೇಟಲ್ಲಿ ಎಂಟ್ರಿ ಇಲ್ಲ. ಇಲ್ಲಿ ಏನಿದೆ ಇಲ್ಲಿ ಬ್ಯಾರಿಕೇಡ್ ಥರ ಹಾಕಿಬಿಟ್ಟಿರ್ತಾರೆ. ಸೊ ಎಂಟ್ರಿ ಒಳಗಡೆ ಹೋಗೋಕ್ಕಾಗಲ್ಲ ಪಬ್ಲಿಕ್ಕು. ಬಟ್ ಹಿಂದ್ಗಡೆ ಒಂದಲ್ಲಿ ಟಿಕೆಟ್ ತೊಗೋಬೇಕಂತೆ, ಅಲ್ಲಿಂದ ನಾವು ಒಳಗಡೆ ಹೋಗ್ಬೋದು. ಅದು ನಂಗೆ ಗೊತ್ತಿಲ್ಲ, ಆಮೇಲೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗೋದು ಪ್ಲ್ಯಾನ್ ಮಾಡಿದರೆ ಆ ಗೇಟ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾಯಿದ್ದೀನಿ. ನನ್ನ ಮಗಳು ಹೇಳ್ತಾಯಿದ್ಲು, ಅಮ್ಮ ನೆಕ್ಸ್ಟ್ ಟೈಮ್ ನಾವು ಆ ಗೇಟಿಂದ ಬರೋಣಮ್ಮ. ಅಂದರೆ ಅವಳಿಗೆ ಎಷ್ಟು ಪ್ಯಾಲೇಸ್ ಮೇಲೆ ಲವ್ ಹೋಗಿತ್ತು ಅಂದರೆ ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ಅವಳು ಅಷ್ಟು ಎಂಜಾಯ್ ಮಾಡಿದ್ಲು. ಓಕೆ, ಡೂ ಇಟ್. ಅಪ್ಪು ಈ ಒಂದು ಶಾಪಲ್ಲಿ ವುಡನ್ ಐಟಮ್ಸ್ ತುಂಬ ಚೆನ್ನಾಗಿತ್ತು. ನಾನು ಕೂಡ ಒಂದೆರಡು ಕೀಚೆನ್ ಪರ್ಚೇಸ್ ಮಾಡಿದೆ. ಇನ್ನೇನು ರಿಟರ್ನ್ ಹೋಗಬೇಕಾಗಿತ್ತು. ಮತ್ತೆ ಬ್ಯಾರಿಕೇಡಿಂದ ಕಷ್ಟಪಟ್ಟು ಸರ್ಕಸ್ ಮಾಡಿ ಪುನಃ ಅದರೊಳಗಡೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಅವ್ಳಿಗೆ ಹೇಗೋ ಕಷ್ಟಪಟ್ಟು ರಿಟರ್ನ್ ಕರ್ಕೊಂಡು ಬಂದಿದ್ದಾಯಿತು. ಆಮೇಲೆ ಅವಳಿಗೆ ಈ ಗಾಡಿ ಕಣ್ಣಿಗೆ ಬಿತ್ತು. ಸರಿ ಇನ್ನೊಂದು ಇದರಲ್ಲೊಂದು ರೌಂಡ್ ಹೋಗ್ಸೋಣ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಇವಾಗ ಕೂರಿಸಿ ಫುಲ್ ಪ್ಯಾಲೇಸ್ ಎಲ್ಲ ಒಂದು ರೌಂಡ್ ಹೊಡಿಸಿದ್ದಾಯಿತು. ಬಟ್ ತುಂಬಾ ಚೆನ್ನಾಗಿತ್ತು. ಒಂಥರ ಯೂನಿಕ್ ಎಕ್ಸ್ಪೀರಿಯೆನ್ಸು. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. like horse ride. Yes, I like horse ride. Do you like horse ride? Hey. ಊಟ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದಿದ್ದಾಯಿತು. ಓಕೆ, ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.